ಮಕ್ಕಳನ್ನ ನವೋದಯ ಸ್ಕೂಲ್ಗೆ ಸೇರಿಸಬೇಕು ಅನ್ನೋ ಆಸೆ ಇದೆಯಾ? ನಿಮ್ಮ ಮಕ್ಕಳು ಕೂಡ ನವೋದಯದಲ್ಲಿ ಓದಬೇಕು ಅನ್ನೋ ಆಸೆ, ಕನಸು, ಶೈನಿಕ, ಮುರಾರ್ಜಿ ಹೀಗೆ ಸಾಕಷ್ಟು ಶಾಲೆಗಳಲ್ಲಿ ಓದಬೇಕು ಅಂತಂದರೆ ಮಕ್ಕಳು ಮೊದಲು ಪ್ರಿಪೇರ್ ಆಗಬೇಕು. ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಫಸ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಅಂಥ ಎಕ್ಸಾಮ್ಗಳಿಗೆ ಇಲ್ಲಿದೆ ನಿಮಗೆ ಸರಳ ವಿಧಾನದಲ್ಲಿ ನಾನು ನಿಮ್ಮ ಮಕ್ಕಳಿಗೆ ತರಗತಿಗಳನ್ನು ತಗೊಳ್ತಾ ಇದ್ದೀನಿ. ತುಂಬ ಸರಳವಾದಂಥ ವಿಧಾನ. ಮಕ್ಕಳಿಗೆ ಸ ರ ವಿ ಅನ್ನೋಕ್ಕೂ ಬರ್ತಾ ಇಲ್ಲ, ಅನ್ನೋಕ್ಕೂ ಬರ್ತಾ ಇಲ್ಲ, ಅದೇಗೆ ನಮ್ಮ ಮಕ್ಕಳು ಲೆಕ್ಕ ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋರು ಕೂಡ ನನ್ನ ಈ ತರಗತಿಯನ್ನು ಅಟೆಂಡ್ ಮಾಡಿಸ್ಬೋದು. ಸೊ ನಿಮ್ಮ ಮಕ್ಕಳು ಫ್ರೀಯಾಗಿ ಕೂಡ ಕಲಿಬೋದು. ನಿಮ್ಮ ಮಕ್ಕಳಿಗೆ ಡೈಲಿ ಒಂದು 10 ನಿಮಿಷ ಅಂತ ಅಂದ್ಕೊಳ್ತೀನಿ. ನಿಮಗೆ ಸಮಯ ಇದ್ದರೆ 10 ನಿಮಿಷದ ತರಗತಿಗಳನ್ನು ನಾನು ತಗೊಳ್ತೀನಿ. ವಿತ್ ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ಇರುತ್ತೆ. ಇವತ್ತು ಒಂದು ಫಸ್ಟ್ ಕ್ಲಾಸ್ ಆಗಿರುತ್ತೆ, ಇದು ಡೆಮೋ ಅಂತಲೇ ಅಂದ್ಕೊಳ್ಳಿ. ಖಂಡಿತ ನಿಮಗಿಷ್ಟ ಆದರೆ ನಿಮ್ಮ ಮಕ್ಕಳನ್ನ ಡೈಲಿ ಒಂದು 10 ನಿಮಿಷ ಯಾವುದ್ಯಾವುದಕ್ಕೂ ಫೋನ್ ಕೊಡ್ತಾ ಇರ್ತಾರೆ, ರೀಲ್ಸ್ ನೋಡೋಕ್ಕೆ, ಅದು ನೋಡೋಕ್ಕೆ. ಸೊ ಅಂಥದ್ರಲ್ಲಿ ನಿಮ್ಮ ಮಕ್ಕಳು ಕೂಡ ನವೋದಯ, ಶೈನಿಕ, ಮುರಾರ್ಜಿ ಅಂತ ಶಾಲೆಗಳನ್ನು ಸೇರಿಕೊಳ್ಬೇಕು ಅಂತಂದರೆ ಈ ತರಗತಿಗಳನ್ನು ಮಿಸ್ ಮಾಡದೆ ನೋಡಿ. ಬನ್ನಿ, ತಡ ಮಾಡದೆ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟ್ ಏನಂತಂದರೆ, ಮಕ್ಕಳಿಗೆ ಕೂಡಿಸುವ ಕಳೆಯುವ ಲೆಕ್ಕಗಳು ಅಂತಂದರೆ ಟಫ್ ಆಗಿರುತ್ತೆ. ಪಾಪ 2ನೇ ತರಗತಿ 3ನೇ ತರಗತಿ ಮಕ್ಕಳು ಅಲ್ವಾ. ಸೊ ಹಾಗಾಗಿ ಸರಳ ವಿಧಾನದಲ್ಲಿ ಹೇಳಿಕೊಡುವಂಥ ಒಂದು ತರಗತಿ ಇದಾಗಿರುತ್ತೆ. 25 + 37 ಕೂಡಿಸ್ರಿ ಮಕ್ಕಳ ಅಂತ ಹೇಳಿದಾಗ ಮಕ್ಕಳು ಇಷ್ಟು ದೊಡ್ಡ ಲೆಕ್ಕನ ಹೇಗೆ ಅಂತ ನೋಡಿದ ತಕ್ಷಣ ಅವರಿಗೆ ಗಾಬರಿ ಆಗುತ್ತೆ. ಆಗ ನಾವು ಸರಳ ವಿಧಾನದಲ್ಲಿ ಹೇಳ್ಕೊಡ್ಬೇಕು. 7ರಲ್ಲಿ 5 ಕೂಡಿಸಿ ಮಕ್ಕಳೇ ಅಂತ ಹೇಳಬೇಕು. 7, 8, 9, 10, 11, 12, 13 ಅಂತ ಅವರು ಸರಳವಾದಂಥ ವಿಧಾನದಲ್ಲಿ ಹೇಳ್ತಾರೆ. ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಇದಕ್ಕೆ ನಾವು ಸರಿಯಾದಂಥ ಮಾರ್ಗದಲ್ಲಿ ಮಕ್ಕಳಿಗೆ ಇದು ಲೆಂದಿ ಆಗುತ್ತೆ ಅನ್ನೋದಾದರೆ ನೀವೇನು ಮಾಡಿ, 25 ಮತ್ತು 37 ಬರೆದು ಕೊಡಿ. ಬರೆದುಬಿಟ್ಟು ಮಕ್ಕಳಿಗೆ ಹೇಳಿ. ಬೆರಳುಗಳಿಂದ ಕೂಡ ಹೇಳಿಸ್ಬೋದು. ನಿಮ್ಮ ಕೈಯಲ್ಲಿ ಎಷ್ಟು ಬೆರಳಿದೆ? 5 ಬೆರಳಿದೆ. 7 ಇದೆ ಅಲ್ವಾ? 7ರಲ್ಲಿ ನೀವು ಒಂದೊಂದಾಗಿ ಕೂಡಿಸಿ ಅಂತ ಹೇಳಬೇಕು, ಅಥವಾ ಮುಚ್ಚಿ ಅಂತ ಹೇಳಬೇಕು. 1, 2, 3, 4, 5. ಈ 5ಅನ್ನು 7ರಲ್ಲಿ ಸೇರಿಸಿ ಅಂತ ಹೇಳಬೇಕು. 1, 2, ಈಗ ನೋಡಿ 7, 8, 9, 10, 11, 12 ಅಂತ ಹೇಳಿ ಈಸಿಯಾಗಿ ಮಕ್ಕಳು ತಮ್ಮ ಒಂದು ಲೆಕ್ಕವನ್ನು ಮಾಡ್ತಾರೆ. 12 ಅಂತ ಅಂದಾಗ ನೀವು ಯಾಕೆ ಇಲ್ಲಿ 1 ತೊಗೊಂಡ್ರಿ? ಹೌದು, 12 ಅಂದಾಗ 12 ಇಡ್ಬೋದಾಗಿತ್ತಲ್ಲ, ಹಾಗಿಡೋಕ್ಕೆ ಬರೋದಿಲ್ಲ ಮಕ್ಕಳ. ಇಲ್ಲಿ 2ಅನ್ನು ಬರಿಬೇಕು, ಇಲ್ಲಿ 1ಅನ್ನು ಇಟ್ಕೋಬೇಕು. ಈ 1ಅನ್ನು 3ರಲ್ಲಿ ಆ್ಯಡ್ ಮಾಡ್ಕೋಬೇಕು. 3 + 1 4 ಆಗುತ್ತೆ. 4 + 2 6 ಆಗುತ್ತೆ. ಆನ್ಸರ್ ಬಂದು 62 ಆಗುತ್ತೆ. ಇದರ ಉತ್ತರ ಎಷ್ಟಾಗುತ್ತೆ ಅಂತ ಹೇಳಬೇಕು ನೀವು. 62 ಇದರ ಉತ್ತರ. ಈ ರೀತಿ ಇನ್ನೂ ಸರಳವಾದಂಥ ವಿಧಾನದಲ್ಲಿ ಮಕ್ಕಳು ಕಲಿಬೇಕು ಅಂತಂದರೆ ಈ ರೀತಿ ಪ್ರಯತ್ನ ಮಾಡಲೇಬೇಕು. ನಾನಾ ವಿಧಾನದಲ್ಲಿ ಅವರಿಗೆ ಹೇಳಲೇಬೇಕು. ಒಂದು ವಿಧಾನದಲ್ಲಿ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ನೀವು ದಿನಾಲು ತರಗತಿಗಳನ್ನು ಅಟೆಂಡ್ ಮಾಡಿಸ್ತಾ ಬನ್ನಿ. ಖಂಡಿತ ನಿಮ್ಮ ಮಕ್ಕಳಿಗೆ ಮ್ಯಾಥಮ್ಯಾಟಿಕ್ಸ್, ಕನ್ನಡ, ಇಂಗ್ಲೀಷ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗ ಕಳೆಯುವಂಥ ಲೆಕ್ಕ ಅಂತ ಬಂದಾಗ 84ರಲ್ಲಿ 29 ಕಳೀರಿ ಮಕ್ಕಳೇ ಅಂತ ಹೇಳಿದಾಗ 84/29 ಅಂದಾಗ ಅವ್ರಿಗೆ ತುಂಬ ಹಾರ್ಡ್ ಅನಿಸುತ್ತೆ. ಹೇಗೆ ಅಂತ ಹೇಳ್ತಾರೆ. ಆಗ ನಾವು ಅವರಿಗೆ ಸರಳವಾದಂಥ ವಿಧಾನದಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. 8, 4, 2, 9. ಈಗ 4ರಲ್ಲಿ 9 ಕಳಿಬೇಕಾ? ಅದು ಹೇಗೆ ಸಾಧ್ಯ? ಇದು ದೊಡ್ಡ ಸಂಖ್ಯೆ, ಇದು ಸಣ್ಣ ಸಂಖ್ಯೆ, ಹೌದಲ್ವಾ? ಈ ಕಡೆಯಿಂದ 1 ತಗೊಂಡ್ರೆ 14 ಆಗುತ್ತೆ. 14ರಲ್ಲಿ 9 ಕಳೀರಿ ಅಂದಾಗ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಆಗ 9 ನಿಮ್ಮ ಬೆರಳುಗಳಿಂದ ಎಣಿಕೆ ಮಾಡಬೇಕು ಅಂತ ಹೇಳಬೇಕು ಅವರಿಗೆ. 10, 11, 12, 13, 14. 14ರಲ್ಲಿ 9 ಕಳೆದ್ರೆ ಎಷ್ಟು ಉಳಿಯುತ್ತೆ ಅಂತಂದರೆ 5 ಉಳಿಯುತ್ತೆ ಅಂತ ಹೇಳಬೇಕು. ಹೌದಾ ಅಂತ ಹೇಳ್ತಾರೆ. ಈ ಕಡೆ ಒಂದು ಕೈಲ ಕೊಡ್ತೀರಾ, ಆಗ ಅವರಿಗೆ ಮತ್ತೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆಯಿಂದ ತೊಗೊಂಡಿದ್ವಲ್ಲ ನಾವು, ನಿನ್ನ ಅಣ್ಣನಿಗೆ ಅಥವಾ ತಮ್ಮನಿಗೆ ಒಂದು ಬಿಸ್ಕಿಟ್ ಕೊಟ್ಟಿದ್ದೆ ಅಲ್ವಾ, ನೀನೀಗ ಅವನಿಗೆ ರಿಟರ್ನ್ ಕೊಡಬೇಕಲ್ಲ ಅಂತನಾದರೂ ಹೇಳ್ಬೋದು. ಮಕ್ಕಳಿಗೆ ಯಾವ ರೀತಿ ತಿಳಿಸಿ ಹೇಳ್ತೀವಿ ಅನ್ನೋದ್ರ ಮೇಲೆ ಅವರ ಒಂದು ಭವಿಷ್ಯ ಅಡಗಿದೆ. ಹೇಳಿದಾಗ ಹೌದು ಅಂದಾಗ ಅದಕ್ಕೆ ಒಂದು ಬಿಸ್ಕಿಟನ್ನು ರಿಟರ್ನ್ ಕೊಟ್ಟೆ ಅಂತ ಹೇಳಬೇಕು. ಸೊ ಆಗ ಇಲ್ಲೇನಾಗುತ್ತೆ, ಮತ್ತು ನೀವು 8ರಲ್ಲಿ 3 ಕಳಿಬೇಕು. ನಿನ್ನ ಹತ್ರ 8 ಬಿಸ್ಕಿಟ್ ಇದೆ, ನೀನು 3 ಬಿಸ್ಕಿಟನ್ನು ನಿನ್ನ ಅಣ್ಣನಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ ಅಂತ ಕೇಳಬೇಕು. ಆಗ 8ರಲ್ಲಿ 3 ಕಳಿ ನೋಡೋಣ ಅಂದಾಗ 3 ತೆಗಿತೀರಾ. 3, 4, 5, 6, 7, 8, 5 ಉಳಿಯುತ್ತಲ್ವಾ? ಹಾಗಾಗಿ ಇಷ್ಟು ಈಸಿ ಇದೆ ನೋಡು. ಆನ್ಸರ್ ಬಂದು ಎಷ್ಟಾಗುತ್ತೆ ಇದು ಅಂತಂದರೆ 55 ಅಂತ ಹೇಳಬೇಕು. ಅಂದರೆ 84ರಲ್ಲಿ
29 ಕಳೆದ್ರೆ 84ರಲ್ಲಿ 29 ಕಳೆದ್ರೆ ಎಷ್ಟು ಉಳಿಯುತ್ತೆ? 55. ನಿನ್ನ ಹತ್ರ 84 ರುಪೀಸ್ ಇತ್ತು, ಅಥವಾ ಏನೋ ಆಟಿಕೆ ಸಾಮಾನುಗಳು, ಬಿಸ್ಕಿಟ್ಗಳು, ಈ ರೀತಿ ಮಕ್ಕಳಿಗೆ ನೀವೇ ಈ ತರಗತಿಗಳನ್ನು, ತಾಯಂದಿರು ಆಲ್ಮೋಸ್ಟ್ ಎಜುಕೇಟೆಡ್ ಇರ್ತೀರ, ಮಕ್ಕಳನ್ನ ಜೊತೆ ಕೂರಿಸ್ಕೊಂಡು ಈ ರೀತಿ ಸರಳವಾದಂಥ ಲೆಕ್ಕಗಳನ್ನು ಮಕ್ಕಳಿಗೆ ನಿಮಗೆ ತಿಳಿದ ಮಟ್ಟಿಗೆ ನೀವು ಕೂಡ ಅವರಿಗೆ ಏನು ಮಾಡ್ಬೋದು, ಟೀಚನ್ನು ಮಾಡ್ಬೋದು. ಅಥವಾ ನನ್ನ ತರಗತಿಗಳನ್ನು ಕೇಳಿಸ್ತೀವಿ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ಸೊ ಮಕ್ಕಳಿಗೆ ಯಾವ ಥರದ ತರಗತಿಗಳು ಬೇಕು, ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನು ನಾನು ಖಂಡಿತ ನಿಮ್ಮ ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ನೆಕ್ಸ್ಟ್ 3ನೇ ಕ್ವಶನ್ ಹೀಗಿದೆ. 9 ಇಂಟು 8 ಅಂದಾಗ, ಅಂದರೆ 9 ಇಂಟು 8 ಅಂದಾಗ ಮಕ್ಕಳಿಗೆ ಇದು ಹೆಂಗೆ ಏನು ಅಂತ ಫುಲ್ ಅವ್ರಿಗೇನಾಗುತ್ತೆ, ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡಬೇಕು ಅಂತ ಅರ್ಥ ಆಗದಿರೋಂಥ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗ್ತಾರೆ. ಇದು ನೀವು ಗುಣಾಕಾರ ಅಂತ ಹೇಳಿದರೂ ಕೂಡ ಅವರಿಗೆ ಅರ್ಥ ಆಗೋದಿಲ್ಲ ಅಲ್ವಾ? ಹಾಗಾದರೆ ಏನು ಮಾಡ್ಬೋದು? ಸರಳವಾದಂಥ ವಿಧಾನದಲ್ಲಿ ನಾನು ಕೂಡ ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡೋಣ ಬನ್ನಿ. ಈಗ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಒಂದು 10ರಿಂದ 11 ತನಕನಾದರೂ ಮಗ್ಗಿ ಬಂದೇ ಬರುತ್ತೆ. ಆಗ ಮಗುವಿಗೆ ಹೇಳಬೇಕು, ನಿನಗೆ 9 ಮಗ್ಗಿ ಬರುತ್ತಾ ಹೇಳು ಅಂತ ಕೇಳಿದಾಗ ಕೆಲವೊಂದು ಮಕ್ಕಳು ಎಸ್ ಅಂತ ಹೇಳ್ತಾರೆ, ಕೆಲವೊಂದು ಮಕ್ಕಳು ನೋ ಅಂತ ಹೇಳ್ತಾರೆ. ಆಗ ಹೇಳ್ಬೇಕು, 8 ಮಗ್ಗಿ ಬರುತ್ತಾ ಅಂತ ಕೇಳಬೇಕು. 8 ಮಗ್ಗಿ ಬರುತ್ತೆ ಅಂತ ಹೇಳಿದಾಗ ನೀನು 8 9 ಎಷ್ಟಾಗುತ್ತೆ ಅಂತ ಕೇಳಿದಾಗ 8 ಮಗ್ಗಿ ಓದಕ್ಕಚ್ಚಿ 8 9 72 ಅಂತ ಹೇಳ್ತಾರೆ. ಅದೇ ರೀತಿ 9 8 ಕೂಡ 72 ಆಗುತ್ತೆ. ನೀನು ಮಗ್ಗಿಯನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಾಗ ಇದಕ್ಕೆ ಉತ್ತರ ಕೂಡ ನಾವು ಈಸಿಯಾಗಿ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ನೋಡಿ, 8 9 72 ಆಗುತ್ತೆ, 9 8 ಕೂಡ 72 ಆಗುತ್ತೆ. 8 ಮಗ್ಗಿನಾದರೂ ಬೈ ಹೆಟ್ ಮಾಡಿ, 9 ಮಗ್ಗಿ ಆದರೂ ಬೈ ಹೆಟ್ ಮಾಡಿ ಮಕ್ಕಳಿಗೆ ಸರಳ ವಿಧಾನದಲ್ಲಿ ಹೇಳಿಕೊಡುವಂಥ ಇದೊಂದು ವಿಧಾನ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋದಾಗ, ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಬಂದ್ವಿ. ಭಾಗಾಕಾರ ಮಾಡಬೇಕು. ಹೇಗೆ ಮಾಡ್ತಾರೆ ಮಕ್ಕಳು ಭಾಗಾಕಾರನ? ಮಾಡೋಕ್ಕೆ ಸಾಧ್ಯನಾ? ಇಲ್ಲಿ 9 ಕೊಟ್ಟಿದ್ದಾರೆ, ಇಲ್ಲಿ 72 ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು? ಸೊ ಇದನ್ನು ಎಕ್ಸಾಂಪಲ್ ಆಗಿ ಕೊಡಬೇಕು. ನಿನಗೆ 8 ಮಗ್ಗಿ ಬರುತ್ತಲ್ವಾ, 9 ಮಗ್ಗಿ ಬರುತ್ತಲ್ವಾ, ಈ 72 ಯಾವ ಅಂಕೆಯಲ್ಲಿ ಬರುತ್ತೆ? ಇಲ್ಲಿ 9 ಕೊಟ್ಟಿದ್ದಾರೆ ಅಂದರೆ 9 8 72 ಅಂತ ಹೇಳಬೇಕು. 9 8 ಆನ್ಸರ್ ಏನಾಗುತ್ತೆ? 9 8 72. ಅಷ್ಟು ದೊಡ್ಡದಾಗಿ ಬರಲ್ಲ ಮಕ್ಕಳಿಗೆ ಅನ್ನೋದಾದರೆ 9 ಮಗ್ಗಿನ ಎಣಿಸ್ಬೇಕು, ಅದನ್ನು ಭಾಗಾಕಾರ ಮಾಡಬೇಕು. ಈ 9 ಅಂತಕ್ಕಂಥದ್ದು 9ಅನ್ನು 8 ಸಾರಿ ಗುಣಿಸಿದಾಗ, ಭಾಗ ಮಾಡಿದಾಗ, 9ಅನ್ನು 8 ಸಾರಿ ಭಾಗ ಮಾಡಿದಾಗ ಎಷ್ಟಾಗುತ್ತೆ? ನಮಗೆ 72 ಬರುತ್ತೆ ಅಂತ ನೀವು ಸರಳ ವಿಧಾನದಲ್ಲಿ ಹೇಳಿ ಕೊಡ್ಬೋದು. ಈಗ ನೋಡಿ, 250 ಪ್ಲಸ್ 150 ಎಷ್ಟಾಗುತ್ತೆ ಅಂತ ಪಟ್ಟಂತ ಕೇಳಿದಾಗ ಮಕ್ಕಳಿಗೆ ಬರೋದಿಲ್ಲ. 250 150 ಯೋಚನೆ ಮಾಡ್ತಾ ಕೂತ್ಕೋತಾರೆ. ಆಗ ನೀವು ಅವರಿಗೆ ಒಂದು ಸರಳ ವಿಧಾನವನ್ನು ಹೇಳ್ಕೊಡಿ. 250 ಬರೀರಿ, 150 ಕೆಳಗೆ ಬರೀರಿ, 0 0 ಕೂಡಿಸು ಎಷ್ಟಾಗುತ್ತೆ ಅಂದರೆ 0 ಅಂತ ಹೇಳ್ತಾರೆ. ನಿನ್ನ ಹತ್ರ 5 ಬಿಸ್ಕಿಟ್ ಇದೆ ಅಥವಾ 5 ಚಾಕ್ಲೇಟ್ ಇದೆ, ಮತ್ತು ಅಣ್ಣನ ಹತ್ರ 5 ಚಾಕ್ಲೇಟ್ ಇದೆ, ಅದು ಕೂಡಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿ 10 ಅಂತ ಹೇಳ್ತಾರೆ. ಆಗ 0ನ ಇಲ್ಲಿಡಿ, 1ನ್ನು ಇಲ್ಲಿಡಿ, ಸೊ ಕೈಲಾಗ ಕೊಡಬೇಕು ಅಂತ ಹೇಳಬೇಕು. ಆಮೇಲೆ ನಿನ್ನ ಹತ್ರ 2 ಬಿಸ್ಕಿಟ್ ಇದೆ, ಮತ್ತು ಅಣ್ಣನ ಹತ್ರ 1 ಬಿಸ್ಕಿಟ್ ಇದೆ, 3. ಜೊತೆಗೆ ಅಣ್ಣ ಮತ್ತು ನೀನು ಕೂಡಿಸಿದ್ರಲ್ಲ 10 ಬಿಸ್ಕಿಟ್ ಆಯ್ತಲ್ಲ, ಅದು ಇಲ್ಲಿ 1 ಕೊಟ್ಟಿದ್ದೀವಿ, ಏನಾಗುತ್ತೆ ಎಷ್ಟಾಯಿತು ಅಂತ ಕೇಳಿದಾಗ 4 ಅಂತ ಹೇಳ್ತಾರೆ. ಆಗ ನೀವು ಅವರಿಗೆ ಫಸ್ಟು ಬಿಸ್ಕಿಟ್ ಲೆಕ್ಕದಲ್ಲಿ, ಚಾಕ್ಲೇಟ್ ಲೆಕ್ಕದಲ್ಲಿ ಹೇಳಿದಾಗ 400. ಆಲ್ಮೋಸ್ಟ್ 4-5 ತರಗತಿ ಮಕ್ಕಳು ಇಷ್ಟರ ಮಟ್ಟಿಗೆ ಅಂತೂ ದಡ್ರಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ನಮ್ಮ ಪ್ರಯತ್ನ ಸರಳವಾದಂಥ ವಿಧಾನದಲ್ಲಿ ಹೇಳಬೇಕು ಅಂತಂದರೆ ಈ ರೀತಿ ಮಾಡಲೇಬೇಕು. ಸ್ಟಾರ್ಟಿಂಗಲ್ಲೇ 250 150 ಕೂಡಿಸು ಅಂತ ಹೇಳಿದರೆ ಅವರು ಕೂಡ್ಸೋಕ್ಕೆ ಅಸಾಧ್ಯವಾಗಬಹುದು. ಈ ರೀತಿ ಸರಳವಾದ ವಿಧಾನದಲ್ಲಿ ಹೇಳ್ತಾ ಬನ್ನಿ. 250 ಪ್ಲಸ್ 150 ಅಂತ ಹೇಳಿದಾಗ 0 0 ಕೂಡಿಸಿದಾಗ ಯಾವಾಗಲೂ 0 ಬರುತ್ತೆ. 5 ಪ್ಲಸ್ 5 ಕೂಡಿಸಿದಾಗ 10 ಆಗುತ್ತೆ. ನಾವಿಲ್ಲಿ 0 ಇಟ್ಕೋಬೇಕು, ಕೈಲೇ ಬರಬೇಕು. ಇಲ್ಲಿ 1 ಮತ್ತು 1 2 ಪ್ಲಸ್ 2 4 400 ಆಗುತ್ತೆ ಅಂತ ಸರಳವಾದಂಥ ವಿಧಾನದಲ್ಲಿ ನೀವು ಹೇಳ್ಕೊಟ್ಟಾಗ ಮಕ್ಕಳು ಪಟ್ ಅಂತ ಕಲ್ತ್ಕೊಳ್ತಾರೆ. ಸೊ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಯಿತು ಅಂತ ಅಂದ್ಕೋತೀನಿ. ಇದು ಫಸ್ಟ್ ನವೋದಯ ತರಗತಿಗೆ ನಾನು ಆಗ್ತಿರ್ತಕ್ಕಂಥ ಫಸ್ಟ್ ವಿಡಿಯೋ. ಇದೇ ರೀತಿ ನಿಮಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ ಮತ್ತು GK ಕ್ವಶನ್ ಸಂಬಂಧಪಟ್ಟಂತೆ ನಿಮ್ಮ 4ನೇ ಮತ್ತು 3ನೇ ತರಗತಿಯ ಮಕ್ಕಳು ನೆಕ್ಸ್ಟು 5ನೇ ತರಗತಿಗೆ ಹೋಗ್ತಾರೆ. 5ನೇ ತರಗತಿಗೆ ಓದಿ ನವೋದಯ, ಮುರಾರ್ಜಿ
ಮತ್ತು ಈ ಥರ ಸ್ಕೂಲ್ಗೆ ಹೋಗಬೇಕು ಸೈನಿಕ ಸ್ಕೂಲ್ಗೆ ಅಂತಂದರೆ ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಪೇರೆಂಟ್ಸ್ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಯೂಟ್ಯೂಬ್ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಆದರೆ ಲೈಕ್ ಮಾಡಿ.